ನಮಸ್ಕಾರ. ನಾನು ಇವತ್ತಿನ ವಿಷಯ ಅಂತಂದರೆ ಒಂದು ನಮ್ಮ ಇಟ್ ಈಸ್ ಅಬೌಟ್ ಕಾನ್ಷಿಯಸ್ನೆಸ್, ಈಗೋ ಆ್ಯಂಡ್ ದ ಇಂಟಲೆಕ್ಟ್ ಆ್ಯಂಡ್ ಫೈನಲಿ ಲಿಬರೇಷನ್. ಕಾನ್ಷಿಯಸ್ನೆಸ್ ಈಸ್ ಲೈಕ್ ಎ ಸ್ಪೆಕ್ಟ್ರಮ್. ಈಗ ಹೆಂಗೆ ನಾವು ಬೆಳಕಿಂದಲ್ಲಿ ನೋಡ್ತೀವಲ್ಲ, ಇಟ್ ಹ್ಯಾಸ್ ಸಮ್ ಸ್ಪೆಕ್ಟ್ರಮ್, ವಿಬ್ಜಿಆರ್ ಅಂತ ಕರಿತೀವಿ. ಅದೇ ರೀತಿ ಕಾನ್ಷಿಯಸ್ನೆಸ್ ಹ್ಯಾಸ್ ಎ ಸ್ಪೆಕ್ಟ್ರಮ್. ಏನಂತ ಅಂತಂದರೆ, ಒನ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಈಸ್ ಡೀಪ್ ಇಗ್ನೋರೆನ್ಸ್, ಓಕೆ, ಆ್ಯಂಡ್ ದ ಅದರ್ ಎಂಡ್ ಆಫ್ ದ ಕಾನ್ಷಿಯಸ್ನೆಸ್ ಈಸ್ ವಿಸ್ಡಮ್. ಇನಿಷಿಯಲಿ ನಮ್ಮ ಕಾನ್ಷಿಯಸ್ನೆಸ್ಸು ಏನಾಗುತ್ತೆ, ಇಟ್ ಈಸ್ ಫೋಕಸ್ಡ್ ಆನ್ ದ ಇಟ್ ಈಸ್ ಅಟ್ ದ ಇಗ್ನೋರೆನ್ಸ್ ಎಂಡ್, ಅಲ್ಲಿರುತ್ತದು. ಅವಾಗೇನಾಗುತ್ತೆ, ಈಗೋ ಇರುತ್ತಲ್ಲ, ನಮ್ಮ ಈಗೋ ಇಟ್ ವಿಲ್ ಬಿ ಮೋರ್ ಆಫ್ ಎ ರಾಜಸಿಕ್ ಆರ್ ತಾಮಸಿಕ್. ತುಂಬ ರಿಜಿಡ್ ಆಗಿರುತ್ತದೆ. ನಾನು ಮಾಡಿದ್ದು, ನಂದು, ನಾನು ಒಳ್ಳೆಯವನು, ನಾನು ಕೆಟ್ಟವನು, ನನ್ನಿಂದನೇ ಆಗ್ತಾಯಿದೆ, ನನ್ನಿಂದ ಆಗ್ತಾಯಿಲ್ಲ, ನಾನು ತಪ್ಪು ಮಾಡಿದೆ, ನಾನು ಕರೆಕ್ಟ್ ಮಾಡಿದ್ದು, ನಾನು ಸಾಧಿಸಿದ್ದು, ಇದು ಈ ಒಂದು ಇದರಲ್ಲಿ ಇರುತ್ತೆ. ಅಂದರೆ ಇಲ್ಲಿ ಸೆಲ್ಫ್ ಸೆಂಟ್ರಿಕ್ ಆಗಿರ್ತದೆ. ಅದು ನನ್ನಿಂದ ನಡೀತಾ ಇದೆ, ಅವನು ಕೆಟ್ಟವನು, ನಾನು ಸರಿ, ಒಂಥರ ಸ್ಟ್ರಿಕ್ಟ್ ಸಪರೇಷನ್ ಈಸ್ ಬೀಯಿಂಗ್ ಫಾಲೋಡ್. ಈಗ ಆ ಟೈಮಲ್ಲಿ ಬುದ್ಧಿ ಅಥವಾ ಇಂಟೆಲೆಕ್ಟ್ ಏನಾಗಿರುತ್ತೆ, ಆ ಈಗೋ ಕಂಟ್ರೋಲಲ್ಲಿ ಫುಲ್ ಅದ್ರ ಕಂಟ್ರೋಲಲ್ಲೇ ಇರುತ್ತದು. ಓಕೆ, ಜಸ್ಟ್ ಈಗೋ ಏನು ಹೇಳುತ್ತೆ ಅದನ್ನು ಇಟ್ ವಿಲ್ ಪ್ರೊವೈಡ್ ಸಪೋರ್ಟ್ ಟು ದ ಈಗೋ. ಇಟ್ಸ್ ಲೈಕ್ ಅ ಸ್ಲೇವ್. ಬಟ್ ದೆರ್ ಆರ್ ಮೊಮೆಂಟ್ಸ್, ಇಂಥ ಒಂದು ಸನ್ನಿವೇಶದಲ್ಲಿ ದೆರ್ ಆರ್ ಮೊಮೆಂಟ್ಸ್ ವೆನ್ ಈಗೋ ಈಸ್ ಎಟ್ ದ ಲೋಯೆಸ್ಟ್ ಲೆವೆಲ್. ಅಂದರೆ ತುಂಬ ವೀಕ್ ಆಗಿಬಿಟ್ಟಿರುತ್ತದು. ಮೇ ಬಿ ಸಮ್ ಸ್ಪೆಷಲ್ ಒಕೇಶನ್ಸಲ್ಲಿ, ಲೈಕ್ ಯಾವುದೋ ಒಬ್ಬ ಗುರುವಿನ ಸನ್ನಿಧಾನದಲ್ಲಾಗಿರ್ಬೋದು, ಅಥವಾ ಯಾವುದೋ ಒಂದು ಘಟನೆಯಿಂದಾಗಿರ್ಬೋದು, ಒಂಥರ ಅದು ಇಟ್ ಸಡನ್ಲಿ ಸ್ಟಾರ್ಟ್ಸ್ ಎಟ್ ದ ಇಟ್ ಗೋಸ್ ಇನ್ ಟು ದ ವೀಕೆಸ್ಟ್ ಲೆವೆಲ್. ಅಂಥ ಟೈಮಲ್ಲಿ ಆ ಒಂದು ಕ್ಷಣ, ಆ ಒಂದು ಇದರಲ್ಲಿ ಈ ಇಂಟಲೆಕ್ಟ್ಗೆ ಎಲ್ಲೋ ಒಂದು ಸ್ಮಾಲ್ ರೇ ಆಫ್ ಹೋಪ್ ಥರ ಕಾಣಿಸುತ್ತೆ. ಅದೇನಂತಂದರೆ, ಇಟ್ ಅಂಡರ್ಸ್ಟ್ಯಾಂಡ್ಸ್ ದ್ಯಾಟ್ ಇಟ್ ಕ್ಯಾನ್ ಆಪ್ರೇಟ್ ವಿತೌಟ್ ದಿ ಹೆಲ್ಪ್ ಆಫ್ ಈಗೋ. ಈಗೋನ ಮೀರಿ ನಾನು ವರ್ತನೆ ಮಾಡಬಹುದು ಅನ್ನೋದು ಆ ಇಂಟಲೆಕ್ಟಿಗೆ ಅರ್ಥ ಆಗುತ್ತದು. ಅಂದರೆ ದೆರ್ ಈಸ್ ಎ ಚಾನ್ಸ್. ಈ ಒಂದು ಇದರಲ್ಲಿ ಇಂಟಲೆಕ್ಟ್ಗೆ ಗೊತ್ತಾಯ್ತಂದರೆ, ಅದು ಇಟ್ ಸ್ಟಾರ್ಟ್ಸ್ ಎ ಜರ್ನಿ ಟುವರ್ಡ್ಸ್ ಹೈಯರ್ ರೆಲ್ಮ್ಸ್, ಹೈಯರ್ ಇಂಟಲೆಕ್ಟ್, ಹೈಯರ್ ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್. ಅವಾಗೇನಾಗುತ್ತೆ, ವೆನ್ ಇಂಟಲೆಕ್ಟ್ ಸ್ಟಾರ್ಟ್ಸ್ ಮೂವಿಂಗ್, ದಟ್ ಈಸ್ ಸ್ಪಿರಿಚುವಲ್ ಜರ್ನಿ, ಅವಾಗೇನಾಗುತ್ತೆ, ಸ್ಲೋಲಿ ಮೈಂಡ್ ಮೇಲೆ ಈಗೋ ಮೇಲೆ ಯಾವ ಇಫೆಕ್ಟ್ ಆಗುತ್ತೆ ಅಂತಂದರೆ, ಈಗೋ ಸ್ಲೋಲಿ ಬಿಕಮ್ಸ್ ಸಾತ್ವಿಕ್. ಅಂದರೆ ಅಲ್ಲೂ ಇನ್ನೂ ಒಂದು ಅಹಂಭಾವ ಇದೆ. ನಾನು ಒಳ್ಳೆಯವನು, ನಾನು ದಾನ ಮಾಡಿದೆ, ನಾನು ಕೆಟ್ಟದ್ದನ್ನು ಮಾಡಬಾರ್ದು, ನಾನು ಒಳ್ಳೆಯದಾಗಿ ತಿನ್ನಬೇಕು, ಒಂದು ಥರ ಒಂದು ಮಾಡ್ರೇಷನಲ್ಲಿ ಇರುತ್ತದು. ಬೇರೆಯವ್ರಿಗೆ ಕೊಡಬೇಕು, ಬೇರೆಯವ್ರ ನಂತರನೇ, ಅಂದರೆ ಸ್ಟಿಲ್ ಒಂದು ಒಳ್ಳೆಯ ಭಾವನೆ ಬರುತ್ತೆ, ಬಟ್ ಸ್ಟಿಲ್ ದಟ್ ಐಡೆಂಟಿಟಿ ಇರುತ್ತೆ. ಅದು ನಾನು ಅನ್ನೋದು ಇನ್ನೂ ಇರುತ್ತೆ ಸಾತ್ವಿಕದಲ್ಲೂ ಕೂಡ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಇಂಟಲೆಕ್ಟ್ ವಿಲ್ ನಾಟ್ ಸ್ಟಾಪ್ ಇಟ್ ಹಿಯರ್. ಸಾತ್ವಿಕ್ ಬಂದ ತಕ್ಷಣ ಆಯ್ತಪ್ಪ ಅಂತ ಇಲ್ಲ. ಆ ಒಂದು ಹುಚ್ಚು ಹತ್ತಿರುತ್ತೆ ಅದಕ್ಕೆ, ಏನದು, ವಾಟ್ ಈಸ್ ದ ರಿಯಾಲಿಟಿ. ಅವಾಗೇನಾಗುತ್ತೆ, ದ ಜರ್ನಿ ಸ್ಟಿಲ್ ಕಂಟಿನ್ಯೂಸ್ ಫಾರ್ ಇಂಟಲೆಕ್ಟ್. ಅದು ಫೈನಲಿ ವೆನ್ ಇಟ್ ಹಿಟ್ಸ್ ಅಪಾನ್ ದ ವಿಸ್ಡಮ್, ದ ರಿಯಾಲಿಟಿ, ದ ಟ್ರೂತ್ ಅಬೌಟ್ ದ ಸೆಲ್ಫ್, ಅಬೌಟ್ ದ ನಾನ್ ಸೆಲ್ಫ್, ಅಬೌಟ್ ದ ವರ್ಲ್ಡ್, ಅಬೌಟ್ ಮಾಯಾ, ಎವ್ರಿಥಿಂಗ್, ಅದರದ್ದು ಒಂದು ಸತ್ಯಗೋಚರ ಆದಾಗ ಅದಕ್ಕೆ ಒಂದು ಪೂರ್ಣತೆ ಬರುತ್ತೆ. ಪೂರ್ಣ ಪ್ರಜ್ಞತ್ವ ಅಂತ ಕರಿತೀವಿ. ಆ ಪೂರ್ಣತೆಯಿಂದ ಏನಾಗುತ್ತೆ, ನಮ್ಮ ಈಗೋ ಇರುತ್ತಲ್ಲ, ಸಾತ್ವಿಕದಿಂದ ಸ್ಥಿತಪ್ರಜ್ಞದ ಕಡೆಗೆ ಹೋಗುತ್ತದು. ಈಗೋ ವಿಲ್ ಬಿಕಮ್ ಸ್ಥಿತಪ್ರಜ್ಞ. ಇಂಟಲೆಕ್ಟ್ ಯಾವಾಗ ಪೂರ್ಣ ಪ್ರಜ್ಞ ಆದಾಗ ಇಲ್ಲಿ ಸ್ಥಿತಪ್ರಜ್ಞತ್ವ ಬಂದಿರುತ್ತೆ.
ಓಕೆ, ಇದಾಯಿತು. ಪೂರ್ಣ ಪ್ರಜ್ಞತ್ವ ಇಂಟೆಲೆಕ್ಟಿಗೆ ಬಂದಿದೆ. ಇವಾಗ ಸಾತ್ವಿಕದಿಂದ ಸ್ಥಿತಪ್ರಜ್ಞತ್ವದ ಕಡೆ ಹೋಗ್ತಾ ಇದ್ದೀವಿ. ಅದಾದಮೇಲಿಂದ ಫೈನಲಿ ಯಾವಾಗ ಇಂಟೆಲೆಕ್ಟ್ ಹ್ಯಾಸ್ ಪೂರ್ಣ ಪ್ರಜ್ಞತ್ವ ಅನ್ಶೇಕೇಬಲ್ ಕಂಪ್ಲೀಟಾಗಿ, ಅವಾಗೇನಾಗುತ್ತೆ, ಇಟ್ ಹ್ಯಾಸ್ ದ ಎಬಿಲಿಟಿ ಟು ಕಂಟ್ರೋಲ್ ದ ಸ್ಪೇಸ್ ಆಫ್ ದ ಮೈಂಡ್. ಚಿದಾಕಾಶ ಅಂತೀವಿ. ಆ ಚಿದಂಬರ ಅಥವಾ ಚಿದಾಕಾಶನ ಮೈಂಡ್ ಅಂತ ಇದನ್ನು ಹೇಳ್ತೀವಲ್ಲ, ಅದನ್ನು ಈ ಇಂಟೆಲೆಕ್ಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಯಾವ ಲೆವೆಲ್ಗೆ ನಾವು ತೊಗೊಂಡು ಹೋಗ್ತೀವಿ ಅಂದರೆ ಧ್ಯಾನದ ಮುಖಾಂತರ ಸಮಾಧಿ ಕಡೆಗೆ, ಶೂನ್ಯತ್ವದ ಕಡೆಗೆ ಹೋಗುತ್ತೆ. ಮೈಂಡ್ ಸ್ಪೇಸ್ ವಿಲ್ ಬಿಕಮ್ ಶೂನ್ಯ. ಅಲ್ಲಿ ಅಬ್ಸರ್ವ್ಡ್ ಇಲ್ಲ, ಸೀಕರ್ ಇಲ್ಲ, ಸಾಟ್ ಇಲ್ಲ. ಆ ಸಪ್ರೇಷನ್ ಇತ್ತಲ್ಲ, ನಾನು ಮತ್ತು ಇನ್ನೊಂದು, ಆ ಸಪ್ರೇಷನ್ ಇರಲ್ಲ ಅಲ್ಲಿ ಆ ಶೂನ್ಯತ್ವದಲ್ಲಿ. ಅಲ್ಲಿ ಜಸ್ಟ್ ಆ ಒಂದು ಕ್ಷಣ ಅಥವಾ ಒಂದು ಇದರಲ್ಲಿ ಇಂಟೆಲೆಕ್ಟ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಈಗೋ ಈಸ್ ಎ ಡಿಸಾಲ್ವೆಬಲ್ ಎಂಟಿಟಿ, ಇಟ್ ಈಸ್ ನಾಟ್ ಎ ಅಬ್ಸಲ್ಯೂಟ್ ಎಂಟಿಟಿ. ಅದು ಬರುತ್ತೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದು ನನ್ನ ಮಾಸ್ಟರ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಇದರಲ್ಲಿ ಇಂಟೆಲೆಕ್ಚುವಲ್ಗೆ ಆ ಒಂದು ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ. ಆಮೇಲಿಂದ ಏನಾಗುತ್ತೆ, ಈಗೋ ಇಲ್ದಂಗೆ ಇಂಟೆಲೆಕ್ಟ್ಗೂ ಕೆಲಸ ಇಲ್ಲ, ಫಿನಿಶ್. ಬುದ್ಧಿ ಬೇಕಾಗಿರೋದು ಈಗೋಗೆ. ಈಗೋನೇ ಇಲ್ಲ ಅಂದಮೇಲೆ ಬುದ್ಧಿದೇನು ಧೀ ಆಗುತ್ತೆ. ಧೀ ಏನಾಗುತ್ತೆ, ಸಮವಾಗಿರುತ್ತೆ, ಅಂದರೆ ಫ್ಲಕ್ಚುಯೇಷನ್ ರಿಪಲ್ಲೆಸ್ ಆಗಿಬಿಡುತ್ತೆ. ಧೀ ಅಂತಂದರೆ ಬುದ್ಧಿ, ಸಮ ಅಂತಂದರೆ ಒಂಥರ ಫ್ಲ್ಯಾಟ್, ಐರನ್ ಮಾಡ್ದಂಗೆ. ಬುದ್ಧಿನ ಐರನ್ ಮಾಡ್ದಂಗೆ. ಸಮತಟ್ಟ, ಸಮಚಿತ್ತ, ಸಮದರ್ಶಿತ್ವ, ಏನೇನೋ ವರ್ಡ್ಸ್ ಇದೆ ಅಲ್ವಾ. ಸೊ ಸಮಾಧಿಯಲ್ಲಿ ಬುದ್ಧಿಗೂ ಏನೂ ಕೆಲಸ ಇರಲ್ಲ, ಯಾಕಂದರೆ ಬುದ್ಧಿ ಈಗೋಗ್ಬೇಕಾಗಿತ್ತು, ಈಗೋನೇ ಇಲ್ದಂಗೆ ಆಗಿಬಿಡುತ್ತಲ್ಲ. ಇದನ್ನೇ ಈ ಒಂದು ಘಟನೆ ಅನ್ಬೋದು ಅಥವಾ ಸ್ಥಿತಿ ಅನ್ಬೋದು, ಏನಂತಾರೋ ಗೊತ್ತಿಲ್ಲ. ಇದರಲ್ಲಿ ದ ಬ್ಲಿಸ್, ದಟ್ ಈಸ್ ಆನಂದ, ಅದನ್ನ ಹೇಳಿದಾರಲ್ಲ, ಅಲ್ಟಿಮೇಟ್ ಬ್ಲಿಸ್ ಅಥವಾ ಇನ್ಫಿನಿಟ್ ಬ್ಲಿಸ್ಸು, ಏನೋ ಒಂದು, ಅದು ಅನುಭವಕ್ಕೆ ಬರುತ್ತೆ, ಅನುಭೂತಿಗೆ ಬರುತ್ತೆ. ಅದನ್ನು ಹೆಂಗೆ ಹೇಳ್ಬೇಕು ಗೊತ್ತಾಗಲ್ಲ ನನಗೆ. ಬಟ್ ದೀಸ್ ಆರ್ ದ ಥಿಂಗ್ಸ್. ಸೊ ವಿ ಸ್ಟಾರ್ಟೆಡ್ ಆಫ್ ವಿತ್ spectrum of consciousness, then we talked about ego and its initial beginning, which is ignorance, and the other end is wisdom. Intellect rise around hogutte, fine tune radio tune ಮಾಡ್ದಂಗೆ ಇಂಟೆಲೆಕ್ಟ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ದ ವಿಸ್ಡಮ್ ಸ್ಟೇಷನ್. ಇಗ್ನೋರೆನ್ಸ್ ಸ್ಟೇಷನ್ ಇಂದ ಬಿಟ್ಟು ಹೋದಾಗ ಈಗೋ ಏನಾಗುತ್ತೆ, ಈಗೋ ವೀಕ್ ಆಗ್ತಾ ಬರುತ್ತೆ. ಈಗೋ ಫಸ್ಟು ರಾಜಸಿಕ್ ತಾಮಸಿಕ್ಕಿದ್ದು ಸಾತ್ವಿಕಿಂದ ಸ್ಥಿತಪ್ರಜ್ಞತ್ವದ ಕಡೆಗೆ ಫೈನಲಿ ಮೂವ್ ಆಗುತ್ತೆ. ಇದನ್ನೇ ನಾವು ಮುಕ್ತಿ ಅಥವಾ ಮೋಕ್ಷ ಅನ್ನೋದು. ಥ್ಯಾಂಕ್ ಯು.